ನೋಡಿ, ಇದು ರಾಜಾಜಿನಗರದ ಡಾಕ್ಟರ್ ರಾಜ್ಕುಮಾರ್ ರೋಡ್. ಇದು ಕಾಮಗಾರಿ ನಡೀತಾ ಇದೆ. ಇದಿನ್ನೂ ಎಷ್ಟು ವರ್ಷ ಇಲ್ಲಿನ ಸಾರ್ವಜನಿಕರು ಈ ರಸ್ತೆಯಲ್ಲಿ ಓಡಾಡೋರು ಈ ನರಕ ಅನುಭವಿಸ್ಬೇಕೋ ಗೊತ್ತಿಲ್ಲ. ನೋಡಿ, ಕಾಮಗಾರಿ ಒಂದು ಕಡೆ ನಡೀತಾ ಇದೆ. ಈ ರಸ್ತೆ ಇದೆಯಲ್ಲ, ತುಮಕೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಪ್ರಮುಖ ರಸ್ತೆಗಳಿಗೆ, ಮೈಸೂರು ಆಗಿರ್ಬೋದು, ಪ್ರಮುಖ ರಸ್ತೆಗಳನ್ನು ಹಾದು ಹೋಗುವಂಥ ರಸ್ತೆ ಇದು. ಸೊ ಈ ರಸ್ತೆಯಲ್ಲಿ ಯಾವ ರೇಂಜ್ಗೆ ಟ್ರಾಫಿಕ್ ಜಾಮ್ ಆಗಿದೆ ನೋಡಿ. ಸಾರ್ವಜನಿಕರು, ಆಟೋದವರು ಅವರವರೇ ಟ್ರಾಫಿಕನ್ನು ಕ್ಲಿಯರ್ ಮಾಡ್ತಾರೆ. ಟ್ರಾಫಿಕ್ ಪೊಲೀಸರು ಎಲ್ಲಿ ಮಾಯ ಆದರು ಅಂತ ಗೊತ್ತಿಲ್ಲ. ನೋಡಿ, ಗಲ್ಲಿಗಳಲ್ಲಿ ನಿಂತ್ಕೊಂಡಿರ್ತಾರೆ ಟ್ರಾಫಿಕ್ ಪೊಲೀಸ್ನವರು. ಟ್ರಿಬಲ್ ರೈಡು ನೋಡಿ, ಆ ಮಗು ನೋಡಿ ಹೆಂಗೆ ಹೋಗ್ತಾ ಇದ್ದಾರೆ ನೋಡಿ. ಆ ಮಗುನ ಕರ್ಕೊಂಡು ಒಂದು ಕಡೆ ಕಾಮಗಾರಿ ಮಾಡುವಂಥ ಲಾರಿ ಏನು ತುಂಬ್ಕೊಂಬರ್ತಾರೋ ಗೊತ್ತಿಲ್ಲ ಲೋಡು. ಆ ರಸ್ತೆ ದಾಟೋದಕ್ಕೆ ಎಷ್ಟು ಕಷ್ಟ ಆಗ್ತಾಯಿದೆ ನೋಡಿ. ಟ್ರಾಫಿಕ್ ಪೊಲೀಸರು ಪಾಪ ಎಲ್ಲಿ ಮಾಯ ಆಗಿದ್ದಾರೆ ಗೊತ್ತಿಲ್ಲ. ಅಟ್ಲೀಸ್ಟ್ ಬಂದು ಒಂದು ಸಣ್ಣ ಕಾಮನ್ ಸೆನ್ಸು ಟ್ರಾಫಿಕ್ ಪೊಲೀಸ್ನವರು ಇಲ್ಲಿ ಬಂದು ನಿಂತ್ಕೊಂಡು ಟ್ರಾಫಿಕ್ ಕ್ಲಿಯರ್ ಮಾಡ್ತಾರಾ? ಅದೇ ಹೇಳಿ, ಗಲ್ಲಿಗಳಲ್ಲಿ ನಿಂತ್ಕೊಂಡು ಈ ಹೆಲ್ಮೆಟ್ ಹಾಕಿಲ್ಲ, ಟ್ರಿಬಲ್ ರೈಡು ಅಂತೇಳಿ ದಂಡ ವಸೂಲಿಗೆ ನಿಂತ್ಕೊಳ್ಳೋ ಅಂಥ ಟ್ರಾಫಿಕ್ ಪೊಲೀಸವರು ಇದಕ್ಕೇನು ಉತ್ತರ ಕೊಡ್ತಾರೆ? ಇದು ನಮ್ಮ ಅಸಲಿ ವ್ಯವಸ್ಥೆ. ಇದು ಇನ್ನೂ ಎಷ್ಟು ವರ್ಷ ಪ್ರಯಾಣಿಕರು, ವಾಹನ ಸವಾರರು ಈ ರೀತಿ ನರಕ ಅನುಭವಿಸ್ಬೇಕೋ ಗೊತ್ತಿಲ್ಲ. ನೋಡಿ ಅಪ್ಪ, ಯಾವ ರೇಂಜಿಗೆ ಟ್ರಾಫಿಕ್ ಜಾಮ್ ಅಂದರೆ, ಎಕ್ಸಾಮ್ ಟೈಮ್ ಬೇರೆ, ಮಕ್ಕಳಿಗೆ ಎಕ್ಸಾಮ್ ಮುಗಿಸ್ಕೊಂಡು ಹೋಗೋವಂಥವ್ರು, ದೂರದ ಊರುಗಳಿಗೆ ಪ್ರಯಾಣ ಮಾಡೋವಂಥವ್ರು, ಕೆಲ್ಸಕ್ಕೆ ಹೋಗೋವಂಥವ್ರು, ಎಲ್ರಿಗೂ ಒಟ್ಟಾರೆ ನರಕ ಇದು ಒಂಥರ. ಈ ನರಕದಿಂದ ಅದು ಯಾವಾಗ ಮುಕ್ತಿ ಕೊಡ್ತಾರೋ ಗೊತ್ತಿಲ್ಲ. ಇನ್ನು ಟ್ರಾಫಿಕ್ ಪೊಲೀಸರು ಈ ವಿಡಿಯೋ ನೋಡಾದರೂ ಅಟ್ಲೀಸ್ಟು ಇಲ್ಲೊಂದು ಟ್ರಾಫಿಕ್ಗೆ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ. ಏನು ಮಾಡ್ತಾರೋ ಅದು ದೇವರಿಗೆ ಗೊತ್ತು.